ನಮಸ್ಕಾರ. ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮತ್ತಿಘಟ್ಟ ಗ್ರಾಮದಲ್ಲಿದ್ದೀವಿ. ನಾವು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ವತಿಯಿಂದ ನಾವು ಬಂದಿರೋದು. ಇಲ್ಲಿ ವೃತ್ತಿ ನಿವೃತ್ತ ಶಿಕ್ಷಕರಾದ ನಾಗೇಂದ್ರಪ್ಪ ಸರ್ ಇದ್ದಾರೆ. ಅವರ ಮಗ ಆದ ಇವರು ಶಿವಪ್ರಸಾದ್ ಅವರು ಇದ್ದಾರೆ. ಇವರು ಮುಂಚೆ ಅಡಿಕೆ ತೋಟದಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ ನೋಡಿ ಕರೆಸಿದ್ರು. ಅಂದರೆ ಇವ್ರಿಗೆ ಭೇಟಿಯಾದಾಗ ಸಿಕ್ಕಾಬಟ್ಟೆ ಮಳೆ ಇತ್ತು, ಇಷ್ಟಿಷ್ಟುದ್ದ ನೀರಿತ್ತು. ಅವಾಗ ಸರ್ ಹೇಳ್ತಿದ್ರು ಎಲ್ಲರಿಗೂ ಒಂದು ಇದಿರುತ್ತೆ, ಸರ್ ಈ ಮಳೆಗಾಲದಲ್ಲಿ ನೀವು ಈ ಥರ ಎಲ್ಲ ಮಾಡ್ತಿದ್ರಲ್ಲ ಅಂತ ಕೇಳಿದ್ರು. ಸರ್ ಇಲ್ಲ, ನಾವು ಫೀಲ್ಡ್ ವಿಸಿಟ್ ಮೇಲೆ ಬಂದಿದ್ವಿ, ಈ ಥರ ನಿಮ್ಮದು ನಂಬರ್ ಸಿಕ್ತು, ಹಂಗಾಗಿ ಮಾಡಿದ್ವಿ ಅಂಥೇಳಿ ಬಂದು ಮಳೆಗಾಲದಲ್ಲಿ ತೋಟ ನೋಡಿದಾಗ ತುಂಬ ಡಿಸೀಸಸ್ ಇತ್ತು. ಈ ತೋಟ ಏನಿದೆ ಫುಲ್ಲು ಯೆಲ್ಲೋಯಿಶ್ ಇತ್ತು, ಮತ್ತು ಅಲ್ಲಲ್ಲಿ ಗಿಡಗಳು ಹೋಗ್ತಿದ್ವು. ಇವರಿಗೆ ಸ್ಟಾರ್ಟಿಂಗಲ್ಲಿ ಸರ್ ನನ್ನ ಪ್ರಾಡಕ್ಟ್ ಇದು ಅರ್ಕ ಮತ್ತು ನಿಮ್ಮ ASNL ಕಂಪ್ನಿ ಪ್ರಾಡಕ್ಟ್ ತೊಗೊತೀನಿ, ಆದರೆ ನಮ್ಮದು ಒಂದು ಕಂಡೀಷನ್ ಇದೆ, ನಾನು ಸ್ವಲ್ಪ ತೋಟಕ್ಕೆ ಪ್ರಾಡಕ್ಟ್ನ ಅಪ್ಲೈ ಮಾಡ್ತೀನಿ, ಅದರಲ್ಲಿ ರಿಸಲ್ಟ್ ಬಂದರೆ ನಾನು ಎಲ್ಲ ಇದಕ್ಕೂ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಇವರಿಗೆ ನಾನು ಅರ್ಕ ಜಿಂಜರು ಮತ್ತು ಸಪೋರ್ಟನ್ನ ಇವರಿಗೆ ಬರೀ ಸ್ಪ್ರೇ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಈ ಸ್ಪ್ರೇ ಮಾಡಾದ್ಮೇಲೆ ಅವರಲ್ಲಿ ಏನೇನು ಬದಲಾವಣೆ ಆಗಿದೆ, ಅದರಿಂದ ಏನೇನು ಉಪಯೋಗ ಆಗಿದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಹೇಳಿ. ನನ್ನ ಹೆಸರು ಶಿವಪ್ರಸಾದ್ ಅಂತ. ಇವರು ನಮ್ಮ ತಂದೆ, ನಿವೃತ್ತ ಶಿಕ್ಷಕರು. ನಮ್ಮದು 3.5 ಎಕರೆ ತೋಟ ಇದೆ, ಅಡಿಕೆ ತೋಟ. ಅದರಲ್ಲಿ ಏನಾಗಿದೆ ಅಂದರೆ, ನಾನು ಫಸ್ಟಿಗೆ ಆರ್ಗ್ಯಾನಿಕ್ಕೆ ಬಳಸ್ತಾ ಇದ್ದೆ. ಕಾಲಾನುಕ್ರಮೇಣ ನಮಗೆ ತರಿಸೋದಕ್ಕೆ ಆಗದೆ ಇದ್ದ ಕಾರಣ ಕೆಮಿಕಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಯಿತು ಅಂದರೆ ಪೂರ್ತಿ ರೋಗ, ಅದೇನು ಅಂದರೆ ಸುಳಿ ಒಣಗೋದು, ಆಮೇಲೆ ಅಲ್ಲಿದೆ ನೋಡ್ರಿ, ಅಲ್ಲಿ 2 ಗಿಡ ಒಣಗೋಯ್ದಾವೆ ಅಲ್ಲಿ, ಆ ಥರ ಆಗಿಬಿಟ್ಟು ಗಿಡ ಪೂರ್ತಿ ಡಿಸೀಸ್ ಬಂತಾಯಿದ್ದು. ಆಮೇಲೆ ನಾನು ಭಾಳ ಇದೇನು ಹಿಂಗಾಗೋಯ್ತಲ್ಲ ಅಂಥೇಳಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಆರ್ಗ್ಯಾನಿಕ್ಕಲ್ಲೇ ಮಾಡೋಣ, ಅದು ಆರ್ಗ್ಯಾನಿಕ್ಕಲ್ಲಿ ಉಪಯೋಗಿಸೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಒಂದು ದಿವಸ ನಮ್ಮ ಫ್ರೆಂಡು ಒಂದು ಲಿಂಕ್ ಕಳಿಸಿದ್ರು, ASNL ಇದರಿಂದ ಅಡಿಕೆ ಕೊಳೆ ರೋಗ ಹೋಗುತ್ತೆ ಮತ್ತು ಇಡಿಗಳು ಮಂಡಿ ರೋಗ ಹೋಗುತ್ತೆ ಅಂತೇಳಿ ಒಂದು ಲಿಂಕ್ ಕಳಿಸಿದ್ರು ನನಗೆ. ಅದನ್ನು ನಾನು ನೋಡ್ದೆ, ಅವ್ರದ್ದು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದೆ. ಆಮೇಲೆ ಇವ್ರದ್ದು ಶ್ರೀಧರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು. ಅವರು ಪಾಪ ಶಿಕಾರಿಪುರದಲ್ಲಿದ್ದರು ಅನ್ಸುತ್ತೆ ಅವತ್ತು ನಾನೇ ಫೋನ್ ಮಾಡಿ ಕರೆಸಿ ಏನು ದುರದೃಷ್ಟ ಅಂದರೆ ನಾನೇ ತಗೋಣಕ್ಕೆ ಹಿಂದೆ ಮುಂದೆ ನೋಡಿದೆ. ಯಾಕೆಂದರೆ ಆಲ್ರೆಡಿ ಭಾಳಷ್ಟು ಜನ ನಮ್ಮನ್ನು ಮೋಸ ಮಾಡಿದ್ದಾರೆ ಈ ಇದರಲ್ಲಿ. ಹಾಗಾಗಿ ನಾನೇ ತಗೋಣಕ್ಕೆ ಯೋಚನೆ ಮಾಡಿಬಿಟ್ಟು ಪಾಪ ಅವ್ರು ಹೇಳಿದರು, 3 ಲೀಟ್ರು 4 ಲೀಟ್ರ್ ತಗೊಳ್ರಿ, ನಿಮ್ಮ ತೋಟಕ್ಕೆ ಅಷ್ಟು ಆಗುತ್ತೆ ಅಂತ ಹೇಳಿದ್ರು ಅವರು. ಇಲ್ಲ ಸರ್, ನಾನು ಕಣ್ಣಾರೆ ಕಂಡ್ರೂ ಪ್ರಮಾಣಿಸಿ ನೋಡೋ ಅನ್ನೋರು, ನಾವು ಒಂದು ಅರ್ಧ ತೋಟಕ್ಕೆ ಯೂಸ್ ಮಾಡ್ತೀನಿ, ಆಮೇಲೆ ಇನ್ನರ್ಧ ತೋಟ ನೀವು ರಿಸಲ್ಟ್ ಕೊಡ್ರಿ, ಆಮೇಲೆ ನಾನು ಉಪಯೋಗಿಸ್ತೀನಿ ಅಂತ ಹೇಳಿದೆ. ಅವಾಗ ನನಗೆ ಅವರು ಅರ್ಕ ಜಿಂಜರು ಮತ್ತು ಸಪೋರ್ಟರ್ ಕೊಟ್ಟೋದ್ರು, ನನಗೆ 3 ಲೀಟ್ರ್ ಕೊಟ್ಟೋದ್ರು. 3 ಲೀಟ್ರನ್ನು ನಾನು ಈಗ 25 ಡೇಸ್ ಆಯಿತು ಸ್ಪ್ರೇ ಕೊಡಿಸಿದ್ದೀನಿ. ಎಲ್ಲ ಅರ್ಧ ಭಾಗ ಕೊಡಿಸಿದ್ದೀನಿ, ಇನ್ನು ಅರ್ಧ ಆ ಕಡೆ ಕೊಟ್ಟಿಲ್ಲ. ಅದು ಸ್ವಲ್ಪ ಯೆಲ್ಲೋ ಕಲರ್ ಇದೆ, ಅದು ಕೊಟ್ಟರೆ ಭಾಗ ಎಲ್ಲ ಗ್ರೀನಿಶ್ ಆಗಿ ಚೆನ್ನಾಗಿದೆ. ರೋಗ ಬಿದ್ದಿರೋ ಗಿಡಗಳು ಸ್ವಲ್ಪ ಈಗ ಚೇತರಿಸ್ಕೊಂತ ಇಲ್ಲ. ಹಾಂ, ಇಲ್ಲಿದೆ, ಇದೆಲ್ಲ ಡಿಸೀಸಸ್ ಇರೋದು, ಮೇಲ್ಗಡೆ ಕ್ಲಿಯರ್ ಆಗಿ ಲೆಂತಿಯಾಗಿ ಬರ್ತದೆ. ಈ ಸುತ್ತಮುತ್ತಲೆಲ್ಲ ನೋಡಿರ್ಬೋದು, ಎಲ್ಲ ತೋಟ ಎಲ್ಲ ಗ್ರೀನ್ಸ್ ಇದೆ. ಸಸಿ ಗಿಡ ಏನಿದಾವೆ ಅವು ಬೇಗ ಇಂಪ್ರೂವ್ ಆಗ್ತವೆ. ನಮ್ಮ ಸ್ವಲ್ಪ ಲೆಂತ್ ಇರೋ ಗಿಡ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೊಂದು 15 ದಿವಸ 20 ದಿವಸದಲ್ಲಿ ಈಗ ರೋಗ ಆಗಿರೋವು ಸಹಿತ ಹೊಸ್ದಾಗಿ ಚೆನ್ನಾಗಿ ಗ್ರೀನಿಶ್ ಆಗಿ ಅವು ಆಗ್ತಾ ಇದ್ದಾವೆ. ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರನ್ನ. ಹಾಗಾಗಿ ಇಲ್ಲಿ ನಮ್ಮೂರಲ್ಲಿ ಈಗ ಬೇಡಿಕೆ ಜಾಸ್ತಿ ಆಗಿದೆ, ಇದಕ್ಕೆ ASNL ಪ್ರಾಡಕ್ಟಿಗೆ ಬೇಡಿಕೆ ಜಾಸ್ತಿ ಆಗಿರೋದು. ಇವತ್ತು ಕರೆಸಿದ್ದೀನಿ ನಾನು ಅವರನ್ನು. ಕರೆಸಿದ್ದೆ, ಅವರು ನಿಮ್ಮೊಂದು ತೋಟ ಶೂಟ್ ಮಾಡ್ತೀವಿ ಅನ್ನೋದಕ್ಕೆ ಶೂಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಒಳ್ಳೆ ಪ್ರಾಡಕ್ಟ್ ಇದೆ ಇದು, ರೈತರಿಗೆ ಹೆಲ್ಪ್ಫುಲ್ ಆಗಿದೆ. ಏನು ನಮ್ಮೂರಲ್ಲಿ ನಮ್ಮ ಭಾಗದಲ್ಲಿ ಭಾಳ ರೋಗ ಇದೆ. ಸದ್ಯ ಇವರಿಂದ ಅದು ಮುಕ್ತಿ ಹೊಂದಿದರೆ ಆ ದೇವರೇ ನಮಗೆ ಹೊರ ಕೊಟ್ಟಷ್ಟು ಸಂತೋಷ ಆಗುತ್ತೆ ಸರ್. ಮತ್ತೆ ನೋಡ್ಬೋದು, ಇಲ್ಲೆಲ್ಲ ತೋಟ ಎಲ್ಲ ನೋಡ್ರಿ, ಎಲ್ಲ ಗಿಡಗಳು ಇದೆಲ್ಲ ನೋಡ್ರಿ, ಗರಿಗಳೆಲ್ಲ ಮೇಲ್ಗಡೆ ಎಲ್ಲ ಫುಲ್ಲು ಡಿಸೀಸಸ್ ಇದೆ. ಇದು ಮೇಲ್ಗಡೆ ಹೊಸ ಗರಿಗಳು ಬರ್ತಾ ಇರೋದು ಇದು ಸರ್. ಮತ್ತೆ ನೀವು ಅಪ್ಲೈ ಮಾಡಿರೋದು ಸರ್, ಮತ್ತೆ ನೀವು ಇದೆಲ್ಲ ಅಪ್ಲೈ ಮಾಡಿರೋದಲ್ಲ ಸರ್?
ಸರ್ ಇದಿಷ್ಟಕ್ಕೆ ನೀವು ಅಪ್ಲೈ ಮಾಡಿರೋದು? ಇಲ್ಲೇನು ಕಾಣ್ತಿದೆ ಈ ದೊಡ್ಡ ಗಿಡ ಏನಿದೆ ಹಾಂ, ಆ ದೊಡ್ಡ ಗಿಡಕ್ಕೆ ಮಾತ್ರ ಅಪ್ಲೈ ಮಾಡಿರೋದು. ಈ ದೊಡ್ಡ ಗಿಡ ಏನು ಕಾಣ್ತಿದೆ ಇದಕ್ಕೆಲ್ಲ ಅಪ್ಲೈ ಮಾಡಿರೋದು ಹಾಂ, ಅರ್ಕ ಮತ್ತು ಸಪೋರ್ಟ್ರನ್ನ. ಸಪೋರ್ಟ್. ಸರ್ ಈ ಕಡೆ ನೋಡ್ಬೋದು, ಇಲ್ಲ ಆ ಕಡೆ ಇಲ್ಲ. ಈ ಕಡೆ ನೋಡ್ಬೋದು ಎಲ್ಲ ಯೆಲ್ಲೋಶ್ ಇದೆ. ಇದೆಲ್ಲ ಸ್ಪ್ರೇ ಮಾಡ್ದಲ್ಲೇ ಇರೋದು ಏನು ಸರ್? ಹಾಂ, ಸ್ಪ್ರೇ ಕೊಟ್ಟಿಲ್ಲ ಇದು. ಇವಕ್ಕೆಲ್ಲ ಸ್ಪ್ರೇ ಕೊಟ್ಟಿಲ್ಲ. ಈ ತೋಟ ಎಲ್ಲ ಯೆಲ್ಲೋಶ್ ಇದೆ. ಸರ್ ಈಗ ಇದಕ್ಕೆಲ್ಲ ಕೊಟ್ಟಿಲ್ಲಲ್ಲ? ಇಲ್ಲ, ಕೊಟ್ಟಿಲ್ಲ. ಹಾಂ, ಇದಷ್ಟು ಕೊಟ್ಟಿಲ್ಲ. ಈ ಸಸಿ ಗಿಡ ಏನಿದೆ ಇದು ಹಾಂ ಹಾಂ, ಯಾವಕ್ಕೂ ಕೊಟ್ಟಿಲ್ಲ. ಇದಕ್ಕೆಲ್ಲ ಕೊಟ್ಟಿಲ್ಲ. ಸಸಿ ಗಿಡದಲ್ಲಿ ಒಂದು 2 ಸಾಲಿಗೇನೋ ಕೊಟ್ಟಿರೋದು ಅಷ್ಟೇ ಅದು. ಹಾಂ ಹಾಂ ಹಾಂ. ಅಣ್ಣ ಇದಿಷ್ಟು ಸ್ಪ್ರೇ ಕೊಟ್ಟಿಲ್ಲ ಸರ್ ಇದಕ್ಕೆ? ಇಲ್ಲ, ಕೊಟ್ಟಿಲ್ಲ ಅದು. ಸರ್ ಇಷ್ಟು ವಿಡಿಯೋ ಎಲ್ಲ ತೋರಿಸಿದ್ವಿ. ಅಂದರೆ ದೊಡ್ಡ ಗಿಡದಲ್ಲಿ ಮಾತ್ರ ದೊಡ್ಡ ಗಿಡಕ್ಕೆ ಮಾತ್ರ ಸ್ಪ್ರೇ ಕೊಟ್ಟಿರೋದು. ಸ್ಪ್ರೇ ಕೊಟ್ಟಿರೋದು. ಇಲ್ಲಿ ಸಣ್ಣ ಗಿಡದಲ್ಲಿ 2 ಸಾಲ ಅದನ್ನು ಚೆಕ್ ಮಾಡೋದಕ್ಕೆ ಅಂತೇಳಿ 2 ಸಾಲ ಮಾತ್ರ ಅದಕ್ಕೆ ಕೊಡಿಸ್ಬಿಟ್ಟು ಹಾಂ, ಈ ಕಡೆ ಎಲ್ಲ ಬಿಟ್ಟಿದ್ದೀವಿ. ನೋಡ್ರಿ, ಇದೆಲ್ಲ ಎಲ್ಲೋ ಥರ ಇದೆ. ಇದೆಲ್ಲ ಯೆಲ್ಲೋಶ್ ಇದೆ. ಹಾಂ, ಎಲ್ಲೋ ಎಷ್ಟಿದೆ. ನಿಮ್ಗೆ ಇದರಲ್ಲೇ ಡಿಫ್ರೆನ್ಸ್ ಕಾಣುತ್ತೆ. ಹಾಂ ಹಾಂ, ಅದನ್ನ ನೋಡ್ಬಿಟ್ಟು ನಮ್ಮ ಪಕ್ಕ ತೋಟದವರು ಇವತ್ತು ಫೋನ್ ಮಾಡಿ ಅವ್ರನ್ನ ಕರ್ಸು ಅಂತೇಳಿ ಕರೆಸಿದ್ರು. ಹಾಂ, ಹಂಗಾಗಿ ಇವ್ರನ್ನ ಫೋನ್ ಮಾಡಿ ಕರೆಸಿದ್ದೇನೆ ನಾನು. ಆ ತೋಟಕ್ಕೆ ಮತ್ತೆ ನಾಳೆ ನಾಡ್ದ್ರಲ್ಲಿ ಸ್ಪ್ರೇ ಕೊಡಿಸ್ತೀವಿ ಅದಕ್ಕೆ. ಅಂದರೆ ಒಳ್ಳೆಯ ಪ್ರಾಡಕ್ಟ್ ಇದೆ, ನೀವು ಯೂಸ್ ಮಾಡಿರಿ, ನಿಮ್ಮ ಕಡೆಯವ್ರಿಗೂ ತಿಳಿಸಿ, ರೈತರನ್ನು ಉಳಿಸ್ರಿ. ಸರ್ ಮತ್ತೆ ಈ ಸುತ್ತಮುತ್ತಲು ರೈತರಿಗೆ ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಈ ಕಡೆ ಬಂದರೆ ಹೊಸದುರ್ಗ, ಮತ್ತು ಈ ಕಡೆ ದಾವಣಗೆರೆ, ಈ ಸುತ್ತಮುತ್ತಲು ರೈತರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ASNL ಪ್ರಾಡಕ್ಟು ಒಳ್ಳೆ ಚೆನ್ನಾಗಿದೆ. ಅದು ಫಸ್ಲಿ ಕೊಡೋದಕ್ಕೆ ಆಗಲಿ ರೋಗಕ್ಕೆ ಆಗಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ನನ್ನ ಪ್ರಕಾರ. ಆದ ಕಾರಣ ಏನು ರೈತರು ಇದ್ದಾರೆ, ಯಾವುದೇ ಬೇರೆ ಕಂಪ್ನಿಗಳ ಆಮಿಷಕ್ಕೆ ಒಳಗಾಗ್ದೇ ASNL ಕಂಪ್ನಿಯನ್ನು ಯೂಸ್ ಮಾಡಿರಿ, ಒಳ್ಳೆ ಇಳುವರಿ ತಗೊಳ್ರಿ, ಲಾಭ ಗಳಿಸ್ರಿ. ನೀವು ಹೇಳ್ರಿ, ನೀವು ಉದ್ಧಾರ ಆಗ್ರಿ, ಬೇರೆಯವ್ರನ್ನೂ ಉದ್ಧಾರ ಮಾಡಿ. ಸರ್ ನಿಮಗೆ ಪ್ರಾಡಕ್ಟ್ ಕೊಟ್ಟಿದ್ದು ಒಂದೇ ಟೈಮ್. ನಿಮಗೆ ಸರ್ವಿಸ್ ಯಾವ ಥರ ಇದೆ ಸರ್? ಚೆನ್ನಾಗಿದೆ. ನಾನು ನೋಡ್ರಿ, ನನಗೆ ಅವರು ಕೊಡೋ 2 ಲೀಟ್ರು ನನಗೆ ಔಷಧಿ ಕೊಡೋದಕ್ಕೆ ಶಿಕಾರಿಪುರದಿಂದ ಇಲ್ಲಿ ಬಂದರು ನನಗೆ. ಅಂದರೆ ಅವರಿಗೆ ರೈತರ ಮೇಲಿರೋ ಕಾಳಜಿಯನ್ನು ಒತ್ತಿ ತೋರಿಸುತ್ತೆ. ನನಗೆ 2 ಲೀಟ್ರ್ ಕೊಡೋದಕ್ಕೋಸ್ಕರ ಶಿಕಾರಿಪುರದಿಂದ 2,000 ರೂಪಾಯಿ ಖರ್ಚು ಮಾಡ್ಕೊಂಡು ಅವರು ಇಲ್ಲಿಗೆ ಬಂದು ನನಗೆಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ಅವರು ಹೋಗಿದ್ದಾರೆ. ಮತ್ತು ಅದಾದಮೇಲೆ ನಮ್ಮ ಪಕ್ಕದೂರಲ್ಲೇ ಕೊಳಾಳ ಅಂತಿದೆ, ಅವರಿಗೆ ಸಸಿ ಗಿಡಕ್ಕೆ 1 ಲೀಟ್ರ್ ಕೊಡೋದಕ್ಕೋಸ್ಕರ ನಾನು ಅಲ್ಲಿ ತನಕ ಹೋಗಿದ್ದಾರೆ. ಅಂದರೆ ಅವರಿಗೆ ರೈತರ ಬಗ್ಗೆ ಇರುವಂಥ ಕಾಳಜಿ ಇಲ್ಲಿ ಎದ್ದು ಕಾಣಿಸುತ್ತೆ. ಸರಿ ಸರ್, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು.